ಹಿಂದಿನ ಮಂಗಳವಾರ ರೀ ದವಾಖಾನೆ ಹೋಗಿದ್ದೀವಿ. ಇಲ್ಲಿ ಡಾಕ್ಟ್ರುಗಳು 2-3 ದಿವಸ ಅಡ್ಮಿಟ್ ಆಗಬೇಕು, ಎಲ್ಲ ಇದೆಲ್ಲ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಕತ್ತಾರೆ. ಹೋದಿವಿ ದವಾಖಾನೆ ಹೋಗಿ ಮನೆಗೆ ಹೋದಿವಿ, ತೋರಿಸ್ಕೊಂಡು ಹೋಗಿ ಹಿಂದಿಂದ ಮತ್ತು ಹಂಗೆ ಭಾಳ ಎಲ್ಲ ಹಾಕೈತ್ರಿ. ಮಾಸ್ಟರ್ಗಳಿಗೆ ಫೋನ್ ಮಾಡಿದ್ವಿ ರೀ, ಅಣ್ಣಗಳಿಗೆ ಫೋನ್ ಮಾಡಿದ್ರು. ಅದ್ರ ಮೇಲೆ ಪ್ರೇಯರ್ ಮಾಡೋಣ, ಅಲ್ಲಿ ಆಟೋಮೆಟಿಕ್ ಎಲ್ಲ ನಮ್ಮ ಪ್ರೇಯರ್ ಹೆಂಗೆ ಯಾರು ಮಾಡ್ಯಾರ ರೀ ಹಾಗೆಲ್ಲ ಚೆಕ್ ಆಟೋಮೆಟಿಕ್ ಎಲ್ಲ ಕಡಿಮೆ ಆಯ್ತು ರೀ. ಆ ದೋಸ್ತಂಗೆ ಕಾಲ್ರಿ ಕಾಲ್ರಿ ಈಗ ನಾವು ಬಂದು ಇಲ್ಲಿ 2 ವಾರದ ಕಾಲು ಭಾಳ ಕೆಟ್ಟ ಕಚ್ತಿದ್ದೀವಿ. ನಾವು ಎಲ್ಲಿ ಭಾಳ ದವಾಖಾನೆ ತೋರಿಸಿದ್ದೀವಿ. ಚಿಕ್ಕೋಡಿ, ಶಂಕೇಶ್ವರ, ಗಡಿಂಗ, ಬೆಳಗಾವ್, ಈ ಕಡೆ ಜಿಪ್ಪಾನಿ, ಲಾಸ್ಟ್ಗೆ ಅಲ್ಲಿ ಎಲ್ಲರ ಬಾಯಿಗೆ ಹೊಡಿತಾರೆ. ಅವರು ಅಲ್ಲಿ ಒಬ್ಬರು ಹೇಳ್ಯಾರ್ರಿ, ಅಲ್ಲಿಯೂ ಸಗಟ ಹೋಗಿ ಬಂದ್ರು. ಅವ್ರು ಒಟ್ಟು ಕಡಿಮೆ ಆಗಿಲ್ಲ ರೀ. ಇಲ್ಲಿ ಬಂದು 2 ವಾರದಾಗ ರೀ ಕಾಲ ಖರ್ಚು ಕಡಿಮೆ ಆಗೈತಿ, ಎಲ್ಲ ಇದಾಗಿತ್ತು. ಏನು ಪ್ರಾಬ್ಲಮ್ ಇಲ್ಲ ನೋಡಿ. ನಂಗೆ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ನೆಕ್ಸ್ಟ್ ಡೇ ನಾವು ಇವಾಗ ಅಡ್ಮಿಟ್ ಮಾಡಬೇಕಂತ ಡಾಕ್ಟ್ರ್ ಹೇಳಿದ್ರು ಅಂತ ಅಲ್ವಾ. ಸೊ ಅವತ್ತು ರಾತ್ರಿ ನನಗೆ ಕಾಲ್ ಮಾಡಿದ್ರು. ಜಸ್ಟ್ ಫೋನಲ್ಲೇ ನಾನು ಪ್ರೇಯರ್ ಮಾಡ್ತಾ ಇದ್ದೆ, ಊಟ ಮಾಡ್ಕೊತ ಪ್ರೇಯರ್ ಮಾಡ್ತಾ ಇದ್ದೆ ನಾನು. ಅರ್ಥ ಆಯ್ತರ? ಊಟ ಮಾಡ್ಕೊತ ನಾನು ಫೋನಲ್ಲಿ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡುವಾಗಲೇನ ಎಲ್ಲ ದೇವ್ರು ಆರಾಮ ಮಾಡಿದ್ದಾರೆ. ಕೇಳಿಸ್ಕೊಳ್ತಾ ಇದ್ದೀರಾ? ಅರ್ಥ ಆಗತ್ತೈತ್ರಿ? ಸೊ ದೇವ್ರು ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ. ನಾವು ದೇವ್ರನ್ನ ಎಷ್ಟು ನಂಬ್ತೀವಲ್ಲ ಅಷ್ಟು ನಾವು ದೇವ್ರ ಹತ್ರ ಅದ್ಭುತಗಳನ್ನ ಕಂಡುಕೊಳ್ತೀವಿ. ಓಕೆ.